ಮುಸ್ಲಿಮರು ಬಂದು ನಮಗೆ ಒಂದು ಹೋರಾಟ ಮಾಡಿದರೆ ಅವತ್ತು ಎದ್ದು ಹೇಳ್ತಾರೆ ನಮ್ಮ ಹಿಂದೂಗಳು. ಅವರು ಯಾಕೆ ಬಂದಿದ್ದಾರೆ, ಅವರು ನಮ್ಮ ಹಿಂದೂಗಳ ಪರವಾಗಿ ಯಾಕೆ ಮಾತಾಡಬೇಕು ಅನ್ನುವಂಥದ್ದು ನಮ್ಮ ಹಿಂದೂಗಳು ಎದ್ದು ನಿಂತಿದ್ದಾರೆ. ಹಾಗಾದರೆ ಇಷ್ಟು ವರ್ಷದಲ್ಲಿ ನಮ್ಮ ಹಿಂದೂಗಳು ಎಲ್ಲಿ ಹೋಗಿದ್ದಾರೆ ನಾನು ಕೇಳುವಂಥ ಪ್ರಶ್ನೆ. ಇವತ್ತು ಕೂಡ ಹೇಳ್ತಾ ಇದ್ದೇನೆ, ನಾಳೆಯೂ ಕೂಡ ಹೇಳ್ತಾ ಇದ್ದೇನೆ, ಸಮೀರ್ ಅವರು ದೇವಸ್ಥಾನದ ಬಗ್ಗೆ ಯಾವುದೂ ಮಾತು ಕೂಡ ಎತ್ತಿಲ್ಲ. ಹಿಂದೂ ಮುಸ್ಲಿಮ್ಸ್ ಕ್ರೈಸ್ತ ಯಾರೇ ಆಗಿರಲಿ ನ್ಯಾಯಕ್ಕಾಗಿ ಮಾತನಾಡಿದ್ದಾನೆ. ಮುಸ್ಲಿಂ ಅವರು ಯಾಕೆ ಮಾತಾಡಬೇಕು ಅಂತಾರೆ ನಮ್ಮ ಹಿಂದೂಗಳು. ಹಾಗಾದರೆ ಇಲ್ಲಿವರೆಗೂ ಕೂಡ ಇಷ್ಟು ವರ್ಷ ಹಿಂದೂಗಳು ಎಲ್ಲಿ ಹೋಗಿದ್ರು, ಇದು ನನ್ನ ಪ್ರಶ್ನೆ ಅಂತ ಸೌಜನ್ಯಾಳ ತಾಯಿ ಸಮೀರ್ ಅವರ ಪರವಾಗಿ ಒಂದು ಸ್ವಲ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಮೀರ್ಗಾಗಿ ಕಣ್ಣೀರನ್ನು ಇಟ್ಟಿದ್ದಾರೆ. ಸೊ ನಾನು ಸಮೀರ್ಗೆ ಕರೆ ಮಾಡಿ ಧೈರ್ಯವನ್ನು ಹೇಳಿದ್ದೇನೆ, ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಿದ್ದೇನೆ. ಸೊ ಎಲ್ಲ ಮಾತುಕತೆಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೌಜನ್ಯ ಕೇಸ್ನಲ್ಲಿ ಏನೇನು ಆಗ್ತಾ ಇದೆ, ಸೊ ಅವರ ತಾಯಿ ಏನು ಮಾತನಾಡ್ತಾ ಇದ್ದಾರೆ, ಇಲ್ಲಿ ಹಂತಕ್ಕೆ ಮುಟ್ಟಿದೆ, ಸೊ ಎಲ್ಲ ಮಾತುಕತೆಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಹಿಂದೂ ಮುಸ್ಲಿಂ ಕ್ರೈಸ್ತ ಯಾರೇ ಆಗಿರಲಿ ನ್ಯಾಯಕ್ಕಾಗಿ ಮಾತನಾಡಿದ್ದಾನೆ. ಮುಸ್ಲಿಂ ಅವರು ಯಾಕೆ ಮಾತಾಡ್ತಾರೆ ಅಂತಾರೆ ಹಿಂದೂಗಳು. ಆದರೆ ಇಷ್ಟು ವರ್ಷ ಎಲ್ಲಿ ಹೋಗಿದ್ರು ಹಿಂದೂಗಳು, ನಾನು ಹೇಳ್ತಕ್ಕಂತಹ ಒಂದು ಪ್ರಶ್ನೆ ಇದು ಅಂತ ಸೌಜನ್ಯಾಳ ತಾಯಿ ಕೇಳಿದ್ರು. ಇವತ್ತು ಕೂಡ ಹೇಳ್ತಾನೆ, ನಾಳೆನೂ ಕೂಡ ಹೇಳ್ತಾನೆ, ಸಮೀರ್ ಅವರು ದೇವಸ್ಥಾನದ ಬಗ್ಗೆ ಯಾವ ಕೆಟ್ಟ ಮಾತು ಕೂಡ ಮಾತನಾಡಿಲ್ಲ. ಸಮೀರ್ ಅವರು ಯಾರಂತಾನೆ ನನಗೆ ಗೊತ್ತಿಲ್ಲ. ಒಂದು ಮಗುವಿನ ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ದಾರೆ. ಯಾರೇ ಹೋರಾಟ ಮಾಡಿದ್ರು ಸಹಿತ ಒಂದು ಹೆಣ್ಣು ಮಗುವಿಗಾಗಿ ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರು. ಸಮೀರ್ಗಾಗಿ ನಾನು ಕರೆ ಮಾಡಿ ಕೂಡ ಹೇಳಿದ್ದೇನೆ, ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಕೂಡ ಹೇಳಿದ್ದೇನೆ. ಸೊ ಮುಖ್ಯಮಂತ್ರಿಗಳೇ ಸಮೀರ್ ಅವರಿಗೆ ಭದ್ರತೆಯನ್ನು ಕೊಡಿ, ಏನು ಆಗದಂತೆ ನೋಡಿಕೊಳ್ಳಿ ಅಂತ ನನ್ನ ಮಗಳ ಬಗ್ಗೆ ಅವರು ಏನು ವಿಡಿಯೋ ಮಾಡಿದಾರಲ್ಲ ಅದೆಲ್ಲವೂ ಕೂಡ ಸತ್ಯ ಇದೆ. ಆ ವಿಡಿಯೋ ನಾನು ಕೂಡ ನೋಡಿದ್ದೇನೆ, ಆ ಸತ್ಯ ಎಲ್ಲರೂ ಕೂಡ ನೋಡಿದ್ದಾರೆ. ಅವರು ಮಾಡಿದ ವಿಡಿಯೋ ಎಲ್ಲ ಸತ್ಯಾಂಶವನ್ನು ಹೊರಬಿಚ್ಚಿ ಇಟ್ಟಿದೆ. ಆ ವಿಡಿಯೋ ಮಾಡಿದ್ದಕ್ಕೆ ಸಾಕಷ್ಟು ಕಡೆ ಬೆದರಿಕೆಗಳು ಕೂಡ ಬಂದಿದೆ. ಸೊ ಹಾಗಾದರೆ ಆ ಒಂದು ಸತ್ಯಾಂಶವನ್ನು ಬಿಚ್ಚಿಟ್ಟಿದ್ರೆ ಸಾಕು, ಹೀಗೆ ಮಾಡ್ತಿದ್ದಾರೆ. ಸತ್ಯಾಂಶ ಬಿಚ್ಚಿಟ್ರೆ ಅರೆಸ್ಟ್ ಮಾಡಬೇಕಾಗತ್ತಲ್ಲ, ಸೊ ಅದಕ್ಕೆ ಹೀಗೆ ಮಾಡ್ತಿದ್ದಾರೆ. ಹಾಗಾದರೆ ಸತ್ಯಾಂಶ ಯಾರು ಕೂಡ ಬಿಚ್ಚಿಡಬಾರ್ದಾ ನಾನು ಕೇಳ್ತಕ್ಕಂತಹ ಪ್ರಶ್ನೆ ಅಂತಾರೆ ಸೌಜನ್ಯಾಳ ತಾಯಿ. ಹಾಗಾದರೆ ಒಂದು ಹೆಣ್ಣು ಮಗುವಿಗೆ ಅತ್ಯಾಚಾರ ಮಾಡಬಹುದಾ, ಕೊಲೆ ಮಾಡಬಹುದಾ, ಯಾರೂ ಕೂಡ ಕೇಳುವವರಿಲ್ವಾ, ನ್ಯಾಯ ಕೊಡಿಸೋವರಿಲ್ಲ ನಮ್ಮ ದೇಶದಲ್ಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಗುವಿನ ಬಾಡಿ 12 ದಿನ ಇಟ್ಟು ಆಮೇಲೆ ಟೆಸ್ಟಿಗೆ ಕಳಿಸಿದ್ದಾರೆ. ಖಂಡಿತ ಇದರಲ್ಲಿ ಯಾರು ಕೈವಾಡ ಇದೆ ಎನ್ನುವುದು ಗೊತ್ತಾಗತ್ತೆ. ಒಂದು ಚಿಕ್ಕ ಮಗುವಿಗೂ ಕೂಡ ಗೊತ್ತಾಗತ್ತೆ ಇಷ್ಟು ದಿನ ಒಂದು ವಸ್ತುವನ್ನ ಇಟ್ಟರೆ ಏನಾಗತ್ತಂತ. ಇದನ್ನ ಮುಚ್ಚಾಕುವಂತಹ ಕೆಲಸ ದೊಡ್ಡವರು ಮಾಡ್ತಿದ್ದಾರೆ. ಹಾಗಾದ್ರೆ ಯಾರು ದೊಡ್ಡವರು? 13 ವರ್ಷಗಳ ನಂತರ ಈ ಕೇಸ್ ಇಲ್ಲಿವರೆಗೂ ಕೂಡ ಬಂದಿದೆ. ಇದು ನಮಗೆ ಖುಷಿ ತಂದಿದೆ. ಸಮೀರ್ ಅವರು ಯಾರಂತಾನೆ ಗೊತ್ತಿಲ್ಲ, ಆದರೆ ಅವರು ಒಂದು ಹೆಣ್ಣಿಗಾಗಿ ಹೋರಾಡ್ತಾ ಇದ್ದಾರೆ. ಎಲ್ಲ ಜನರಿಂದನೂ ಕೂಡ ನಮಗೆ ಬೆಂಬಲ ಸಿಗ್ತಾ ಇದೆ, ಸಪೋರ್ಟ್ ಸಿಗ್ತಾ ಇದೆ. ಸೊ ಎಲ್ಲರಿಗೂ ಕೂಡ ಚಿನರುಣಿ. ಸೊ ನ್ಯಾಯ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ನ್ಯಾಯ ಸಿಗುವವರೆಗೂ ಕೂಡ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿದ್ರು. ಅವರು ದೇವಸ್ಥಾನದ ಬಗ್ಗೆ ಏನು ಕೆಟ್ಟದಾಗಿ ಮಾತನಾಡಿಲ್ಲ. ಸೊ ಯಾವ ಹಿಂದೂಗಳು ಕೂಡ ಆ ರೀತಿ ತಿಳ್ಕೊಳ್ಬೇಡಿ. ಸೊ ಅವರು ಕೂಡ ಒಂದು ಹೆಣ್ಣಿಗಾಗಿ ಹೋರಾಡ್ತಾ ಇದ್ದಾರೆ, ನಾವೆಲ್ಲರೂ ಕೂಡ ಒಂದು ಹೆಣ್ಣಿಗಾಗಿ ಹೋರಾಡ್ತಾ ಇದ್ದೀವಿ ಅನ್ನುವಂತಹ ಅನಿಸಿಕೆಯನ್ನ ಇಲ್ಲಿ ಸೌಜನ್ಯಾಳ ತಾಯಿ ಒಂದು ಹಂಚಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಒಂದು ಹೆಣ್ಣಿಗಾಗಿ ನಾವು ನೀವೆಲ್ಲರೂ ಕೂಡ ಹೋರಾಡ್ತಾ ಇದ್ವಿ. ಕೆಲವೊಂದಿಷ್ಟು ಕಿಡಿಗೇಡಿ ಕೂಡ ಇರ್ತಾರೆ. ಸೊ ಒಂದು ದೇವಸ್ಥಾನ ಬಗ್ಗೆ ಆ ರೀತಿ ಈ ರೀತಿ, ಆ ದೇವಸ್ಥಾನದ ಮಾತುಕತೆ ಬಂದಾಗ ಅದನ್ನ ನಾವು ಮಾತಾಡ್ಲಿಕ್ಕೆ ಬರುತ್ತೆ. ಸದ್ಯಕ್ಕೆ ನಾವು ಒಂದು ಹೆಣ್ಣಿಗಾಗಿ ಹೋರಾಡ್ತಾ ಇದ್ದೀವಿ. ಸೊ ಅದನ್ನ ನಾವು ಮುಂದುವರಿಸಬೇಕು, ನ್ಯಾಯ ಸಿಗುವವರೆಗೂ ಕೂಡ ಹೋರಾಡಬೇಕು. ಇಂದು ಆ ಒಂದು ಹೆಣ್ಣಿಗಾಗಿ ಆಗಿದೆ, ನಾಳೆ ನಮ್ಮ ಮನೆಯಲ್ಲಿ ಆಗ್ಬೋದು, ನಾಳೆ ನಿಮ್ಮ ಮನೆಯಲ್ಲಿ ಆಗ್ಬೋದು. ಸೊ ಈ ರೀತಿ ಎಲ್ಲಿ ಬೇಕಾದರೂ ಕೂಡ ಆಗ್ಬೋದು. ಅದನ್ನು ನಾವು ತಡೆಯಲಿಕ್ಕೆ ಏನಾದರೂ ಟ್ರೈ ಮಾಡಲೇಬೇಕು. ಸದ್ಯಕ್ಕೆ ಆ ಒಂದು ಕೇಸ್ನಲ್ಲಿ ಸತ್ಯಾಂಶ ಹೊರಕಂತರೂ ಬಿದ್ದಿದೆ, ಆದರೆ ಅದಕ್ಕೆ ನ್ಯಾಯ ಸಿಗುತ್ತೋ ಇಲ್ವೋ, ಮುಖ್ಯವಾಗಿ ಕಾನೂನಿಗೆ ಪ್ರೂಫ್ ಬೇಕಾಗತ್ತೆ. ನಾವು ಹೇಳಿದ್ರೆ ಅಲ್ಲ, ಸೊ ಅದಕ್ಕೆ ಪ್ರೂಫನ್ನು ಮುಂದಿಟ್ಟು ತೋರಿಸ್ಬೇಕಾಗತ್ತೆ. ಅಲ್ಲಿ ಏನಾಗತ್ತೆ ಮುಂದೆ ನಾವು ಕಾಯ್ದು ನೋಡೋಣ. ಸದ್ಯಕ್ಕೆ ಆ ರೀತಿ ಅತಾಚುರ್ಯಗಳು, ಸೊ ಇಲ್ಲಿ ಕೂಡ ಆ ರೀತಿ ಘಟನೆಗಳು ನಡೆದ ಹಾಗೆ ನಾವು ನೋಡ್ಕೊಳ್ಬೇಕು. ಸೊ ಇದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ನಾವು ಈ ಕೇಸ್ನಲ್ಲಿ, ಸೌಜನ್ಯಾಳ ಕೇಸ್ನಲ್ಲಿ ಧರ್ಮಗಳ ನಡುವೆ ಹೋರಾಡ್ತಾ ಹೋದ್ರೆ ಸೌಜನ್ಯಾಳಿಗೆ ನ್ಯಾಯ ಸಿಗೋದಿಲ್ಲ. ಸೊ ಹೀಗಾಗಿ ನಾವು ಈ ಒಂದು ಹೆಣ್ಣಿಗಾಗಿ ಹೋರಾಟ ಮಾಡೋಣ.
ಸೊ ಮುಂದಿನ ಪೀಳಿಗೆಗಾಗಿ ನಾವು ಹೋರಾಟ ಮಾಡಬೇಕು, ಈ ರೀತಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಹೋರಾಟ ಮಾಡಬೇಕು. ಸೊ ಅದಕ್ಕಾಗಿ ಕಠಿಣ ಕಾನೂನು ಕ್ರಮಗಳನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡಬೇಕು. ಅದು ಯಾರೇ ರಾಜಕೀಯ ವ್ಯಕ್ತಿಗಳು ಮಾಡಿರಲಿ ಅಥವಾ ಸಾಮಾನ್ಯ ಪ್ರಜೆಗಳು ಮಾಡಿರಲಿ, ಸೊ ಯಾವ ಒಬ್ಬ ವ್ಯಕ್ತಿ ಕೂಡ ಮಾಡಿದ್ರು ಸಹಿತ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು. ಸೊ ಅಂತಹ ಕಾನೂನನ್ನು ಜಾರಿ ಮಾಡಿ ಅಂತ ಹೇಳ್ಬಿಟ್ಟು ನಾವು ಒಂದು ಮಾತುಕತೆಯನ್ನು ಇಲ್ಲಿ ಎತ್ತಬೇಕಾಗತ್ತೆ, ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ. ಸೊ ಸದ್ಯಕ್ಕಂತರೂ ಅವ್ರು ಹೇಳ್ತಕ್ಕಂತಹ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಮುಂದೆ ಏನೇನಾಗತ್ತೆ ಅನ್ನುವಂಥದ್ದನ್ನು ಕೂಡ ಇಡ್ತೀನಿ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಬಿಡಿ. ಸೊ ಈ ಒಂದು ವಿಡಿಯೋನ ಆದಷ್ಟು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ.